ಸ್ವಾಗತವನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ಎಲ್ಲ ಮಠಾಧೀಶರಿಗೆ ನಮ್ಮ ಬಸವರಾಜ ಮನ್ಸೂರ್ ದೇವರ ಸಾನ್ನಿಧ್ಯ, ನಮ್ಮ ಸಿದ್ದನಕೊಳದ ಸ್ವಾಮೀಜಿ, ಬೆಳಗಾವದ ನಮ್ಮ ಪ್ರಕಾಶ್ ಮುದೋಳ್ ಅವರ ರಾಮದುರ್ಗ ಎಲ್ಲ ಸ್ವಾಮೀಜಿಗಳು ಇಲ್ಲಿ ಬಂದಿದ್ದಾರೆ. ನಮ್ಮ ಸಿದ್ದನಕೊಳ ಮತ್ತು ನಮ್ಮ ಬಸವರಾಜ ದೇವರು ಎಲ್ಲ ಸ್ವಾಮೀಜಿ ಹೇಳಿದ್ದಾರೆ, ಮುಂದಿನ ಹೋರಾಟದಲ್ಲಿ 1,000 ಬಸವಾದಿ ಶರಣರನ್ನು ಕೂಡಿಸ್ತೇವೆ. ಆ ಕಾರಣವಾಗಿ ಈ ಒಂದು ಹೋರಾಟಕ್ಕೆ ಕರ್ನಾಟಕ ರಾಜ್ಯದ ಕನ್ನಡ ಚಲನಚಿತ್ರರಂಗದ ಹೆಸರಾಂತ ನಟಿ ಕಳೆದ 25 ವರ್ಷಗಳಲ್ಲಿ ಕನ್ನಡ ನಾಡಿನಲ್ಲಿ ಈ ಒಂದು ನಾಮಕರಣ ಚಳವಳಿಯ ನೇತೃತ್ವವನ್ನು ತೆಗೆದುಕೊಂಡು ಇಲ್ಲಿ ಬಂದಿದ್ದಾರೆ. ನಿಮ್ಮೆಲ್ಲ ಪರವಾಗಿ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ರಾಜ್ಯದ 4 ವಿಮಾನ ನಿಲ್ದಾಣಗಳಿಗೆ ಕನ್ನಡಿಗರ ನಾಮಕರಣ ಚಳುವಳಿ ಇವತ್ತಿಂದ ಈ ಕ್ಷಣದಿಂದ ಶುರುವಾಗ್ತಾ ಇದೆ. ಸೊ ಇದರಲ್ಲಿ ಭಾಗವಹಿಸೋಕೆ ನಾನು ಇವತ್ತು ಹುಬ್ಬಳ್ಳಿಗೆ ಬಂದಿದ್ದೀನಿ. ನನ್ನ ಪ್ರಕಾರ ಇದು ಒಂದು ಚಳುವಳಿ ಮಾತ್ರ ಅಲ್ಲ, ಇದು ಒಂದು ದೊಡ್ಡ ಪ್ರಮಾಣದಲ್ಲಿ ಮೂವ್ಮೆಂಟ್ ಆಗುತ್ತೆ ಅಂತ ನನ್ನ ನಂಬಿಕೆ. ಭಾಗವಹಿಸ್ತಾ ಇದ್ದೀನಿ. ಬಸವಣ್ಣ, ಕುವೆಂಪು, ರಾಯಣ್ಣ ಮತ್ತು ಚೆನ್ನಮ್ಮ ಹೆಸರಲ್ಲಿ ಏನು ಪ್ರಪೋಸಲ್ ಸೆಂಟ್ರಲ್ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿರೋ ಈ 4 ವಿಮಾನ ನಿಲ್ದಾಣಗಳಿಗೆ ಏನು ಈ 4 ಜನ ಹೆಸರು ಇಡಬೇಕು ಅಂತ ತುಂಬ ಒಳ್ಳೆ ಕೆಲಸ ಇದೆ. ನಾನು ಭಾಗವಹಿಸ್ತಾ ಇದ್ದೀನಿ, ಸಪೋರ್ಟ್ ಮಾಡ್ತೀನಿ. ಹೋರಾಟ ಖಂಡಿತ ಇವತ್ತಿಂದ ಏನು ಶುರುವಾಗ್ತಾ ಇದೆ, ಅದು ಇದು ಆಗೋ ತನಕ ನಿಲ್ಲಲ್ಲ ಅಂತ ನಾನು ಹೇಳ್ತೀನಿ. ಇಲ್ಲಿ ತುಂಬ ಜನ ಇದ್ದಾರೆ, ತುಂಬ ಜವಾಬ್ದಾರಿಯಿಂದ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ. ಸೊ ನಾನು ಅವರ ಸಂಪೂರ್ಣವಾಗಿ ಅವ್ರಿಗೆ ಕಾರವಾರ ನಡೀತಾ ಇರೋದು ನಾವು ಇವತ್ತು ಇಲ್ಲಿ ಬಂದಿದ್ದೀವಿ. ನಮ್ಮ ಬಸವಣ್ಣ, ಕುವೆಂಪು ಅವ್ರ ಬಗ್ಗೆ ಅವರ ವಿಮಾನ ನಿಲ್ದಾಣ